ಕೈಯಲ್ಲಿ ಹೀಗದಿರುವಾಗ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ದೊಡ್ಡಪ್ಪ. ಅದಕ್ಕೋಸ್ಕರ ನಮ್ಗೆ ಒದಗಿರುವಂತ ಆಪತ್ತೇನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ದ್ರೋಣ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ದ್ರೋಣನ ಚಕ್ರವ್ಯೂಹದಿಂದ ಕೌರವ ಯೋಧರ ಬಾಣದಿಂದ ನಮ್ಮ ಸೈನ್ಯವು ಪರಂಪರೆಯಿಂದ ಹತರಾಗುತ್ತಿರುವುದು. ಬಿಡೆ ಚಿಂತೆಯನ್ನು ತಡ ಮಾಡದೆನಗೆ ಕೊಡು ನೀ ಅಭಯ. ಬಿಡೆ ಚಿಂತೆಯನ್ನು ತಡ ಮಾಡದೆನಗೆ ಕೊಡು ನೀ ಅಭಯ. ದ್ರೋಣನ ವ್ಯೂಹ ಭೇದಿಸಿ ಕಳೆದ ವೈರಗಳ ಶಿರಗಳನ ದ್ರೋಣನ ವ್ಯೂಹ ಭೇದಿಸಿ ಕಳೆದ ವೈರಿಗಳ ಶಿರಗಳನ್ನ ರಣದೊಳಗೆ ಕೆಣಕಿದರೆ ಕರಳುಗಳ ಬಗೆಯುವೆ. ರಣದೊಳಗೆ ಕೆಣಕಿದರೆ ಕರಳುಗಳ ಬಗೆಯುವೆ. ಬಿಡೆ ಚಿಂತೆಯನ್ನು ತಡ ಮಾಡದೆನಗೆ ಕೊಡುವೆ ಅಭಯ. ತಂದೆ ಪಾತನ ದಯವೊಂದಿರಲಿ, ಹಿಂದಿರೇಶ ನೇತಾ ಬರಲಿ. ತಂದೆ ಮಾತನ ದಯವೊಂದಿರಲಿ, ಹಿಂದಿರೇಶ ನೇತಾ ಬರಲಿ. ಕುಂದದಿರಣದೊಳು ಯುದ್ಧವ ಗೈವೆ, ಕುಂದದಿರಣದೊಳು ಯುದ್ಧವ ಗೈ. ಬಿಡೆ ಚಿಂತೆಯನ್ನು ತಡ ಮಾಡದೆ ದೊಡ್ಡಪ್ಪ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ? ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವು ನನಗೆ ತಿಳಿದಿದೆ. ಅದರ ಅಪ್ಪಣೆಗಾಗಿಯೇ ನಾನು ಇಲ್ಲಿಗೆ ಬಂದಿರುವೆನು. ಬಾಪು ಅಮ್ಮನೇ ನಮ್ಮ ವಂಶದ ಗೌರವ ಸ್ವರೂಪದ ನೀನು. ಕುಮಾರ ಅಭಿಮನ್ಯು, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ನೀನಿನ್ನೂ ಚಿಕ್ಕವನು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರಾ? ನಿಮ್ಮ ಕಣ್ಮುಂದಿರುವ ಈ ಪಾರ್ಥಿವ ಶರೀರವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಛಾತ್ರ ತೇಜದಿಂದ ಪ್ರಕಾಶಮಾನವಾಗಿ ಬೆಳಗುತ್ತಿರುವುದು. ನನ್ನನ್ನು ಮಗನನ್ನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ಮಾತೆಯಾದ ಸುಭದ್ರೆಯು ಆನಂದಾಶ್ಮಗಳನ್ನು ಸುರಿಸಲಿ. ಯೋಗ್ಯ ಅವಸರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಶಾಸ್ತ್ರದ ನಿಯಮ. ಮರಳಕ್ಕಂಜಿ ಅಡುಗೆ ಮನೆಯಲ್ಲಿ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ಚಕ್ರವ್ಯೂಹವನ್ನು ಭೇದುವ ಉಪಾಯವನ್ನು ತಿಳಿದಿರುವೆನು. ಅದರ ಅವಕಾಶವು ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ಆಗ ತಿಳಿವಿರಿ, ಪಾರ್ಥನ ಮಗ ಪಾರ್ಥನಂತೆ ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ತಾಗಿಯ ಮೇಲೆ ಕೂಡಲೇ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಅದನ್ನು ಚಿತ್ರವಾಗಿ ಕತ್ತರಿಸಿ ಬಿಡಬೇಕು. ಈ ಅನಿರೀಕ್ಷಿತವಾಗಿ ಒದಗಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ಭೀಮಸೇನ, ನಿನ್ನ ಇಷ್ಟದಂತೆ ಆಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುತ್ತಿದ್ದೇನೆ. ನೀನು ಈತನನ್ನು ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಹಚ್ಚಳೆಯದೆ ಪುನಃ ಅವನನ್ನು ಸೇರಲಿ. ಕುಮಾರ ಅಭಿಮನ್ಯು, ಹೋಗಿ ಬಾ. ನಿನಗೆ ವಿಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರುವಾಗ ನನಗೆ ಭಯವೆಲ್ಲಿ ಹೊರುವುದಪ್ಪ. ಹೋಗೋಣ.